ಸಾಲ ಸಾಲ ಅಂದ್ರೇ ಮನುಷ್ಯ ಜೀವನದಲ್ಲಿ ಭಯ. ಅದು ರಾತ್ರಿ ಆಗಲಿ ಹಗಲಾಗಲಿ ಸಾಲ ಅಂದ್ರೇ ಭಯ. ಒಂದು ಸಾಲ, ಹಣದ ಸಾಲ ನಾವು ಯಾಕೆ ತೊಗೊತೀವಿ ಅಂದರೆ, ಮನುಷ್ಯ ಜೀವನದಲ್ಲಿ ನಮಗೆ ಮಕ್ಕಳ ಮದುವೆಗಾಗಲಿ ಅಥವಾ ಓದ್ಕೊಳ್ಳಿಕ್ಕಾಗಲಿ ಅಥವಾ ಬಿಸ್ನೆಸ್ ಪರ್ಪಸ್ ಆಗಲಿ ಏನೋ ಬೆಳಿಬೇಕು, ಏನೋ ಖರ್ಚಿಗೆ ಸಮಯಕ್ಕೆ ನಮಗೆ ಅನುಗುಣವಾಗಿ ಹಣ ಸಿಗಲ್ಲ. ಹಾಗಾಗಿ ನಾವು ಸಾಲ ಮಾಡಿರ್ತೀವಿ. ಆ ಸಾಲ ಒಂದೊಂದು ಸಲ ತೀರುತ್ತೆ, ಅಥವಾ ಬೇರೆಯವ್ರು ಟಾರ್ಚರ್ ಮಾಡ್ತಾ ಇದ್ದಾರೋ ಅಂತ ಹೇಳಿಬಿಟ್ಟು ನಾವು ಬೇರೆ ಕಡೆ ತಂದು ಮತ್ತೆ ಬೇರೆ ಸಾಲ ಮಾಡಿ ಈ ಸಾಲ ತೀರಿಸಿ ಹೀಗೆ ಬರ್ತಿರ್ತೀವಿ. ಇವನ್ ತಿರುಪತಿ ವೆಂಕಟರಮಣನಿಗೂ ತಪ್ಪಿಲ್ಲ ಸಾಲ. ಕುಬೇರದತ್ತ ತನ್ನ ಮದುವೆಗೆ ಸಾಲ ಮಾಡಿದ್ದ, ಆದರೂ ಕೂಡ ಇವಾಗ ಕೂಡ ಬಡ್ಡಿನೇ ಕಟ್ತಾ ಇದ್ದಾನೆ. ಇವನ್ ಮನುಷ್ಯ ನಾವೆಷ್ಟ್ರಿ, ಹೌದಾ? ಬಟ್ ಇದಕ್ಕೊಂದು ಪರಿಹಾರ ಇದೆ. ಅಂಗಾರಕ ಸ್ತೋತ್ರ ಅಂತ ಹೇಳಿಬಿಟ್ಟು ಕುಜನ ಸ್ತೋತ್ರ ಇದು. ಇದನ್ನು ನಾವು ದಿನಾಲು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಯಾವುದೇ ಟೈಮ್ನಲ್ಲಿ ನಾವು ಇದನ್ನು ಹೇಳೋದ್ರಿಂದ ಅಂದರೆ ಸ್ವಲ್ಪ ಅಲ್ಲ ಸ್ವಲ್ಪ ಸಾಲದ ಬಾಧೆ ನಿವಾರಣೆಯಾಗುತ್ತೆ. ರಕ್ತಮಾಲ್ಯಾಂಬರಧರಂ ಶೂಲಶಕ್ತಿಗದಾಧರಂ ಚತುರ್ಭುಜೋ ಮೇಘಗತೋ ವರದಚ್ಛದಾರಾಸುತಂ ಮಂಗಳೋ ಭೂಮಿಪುತ್ರಜ್ಜ ಋಣಹರ್ತ ಧನಪ್ರದ ಸ್ಥಿರಸಾನೋ ಮಹಾಕಾಯ ಸರ್ವಕಾಮ ಫಲಪ್ರದ ಲೋಹಿತೋ ಲೋಹಿತಾಕ್ಷಸ್ಯ ಸಾಮಗಾನಂ ಕೃಪಾಕರಂ ಧರಾತ್ಮಜಂ ಕುಜೋ ಭೌಮ ಭೂಮಿದೋ ಭೂಮಿನಂದನ ಅಂಗಾರಕ್ಯಮೈಶ್ವರ್ಯ ಸರ್ವರೋಗಹಾರಕ ಋಷಿಕರ್ತೈಚ ಹರ್ತೈಚ ಸರ್ವದೇವೈಚ ಪೂಜಾಯ ತಸ್ಸದನಂ ಪ್ರಾಪ್ನ್ಯೋ ಸರ್ವದಾ ಅಂತ ಹೇಳಿ ಇದು ಕುಜನ ಮಂತ್ರ. ಇವನ್ ನಾವು ಯಾರಿಗಾದ್ರೂ ದುಡ್ಡು ಕೊಡಬೇಕಂದ್ರೆ ಏನು ಮಾಡ್ತೀವಿ? ಮಂಗಳವಾರ ಶುಕ್ರವಾರ ಅಂತೇಳಿ ದುಡ್ಡು ಕೊಡೋಂಗಿಲ್ಲ. ಇವತ್ತು ಮಂಗಳವಾರ ಇದೆ ಶುಕ್ರವಾರ ಇದೆ ಅಂತ ದುಡ್ಡು ಕೊಡೋಂಗಿಲ್ಲ. ಇವನ್ ಮಂಗಳವಾರ ದಿನ ನಾವು ಯಾರಿಗಾದರೂ ಇವನ್ ನಮಗೆ 1,00,000 ರೂಪಾಯಿ ಸಾಲ ಇತ್ತು ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ, ಇವನ್ ನಾವು ಒಂದು 100 ರೂಪೀಸ್ ಆದರೂ ಕೂಡ ನಾವು ಯಾರ ಹತ್ರ ಸಾಲ ತಂದಿರ್ತೀವಲ್ವ ಅವರಿಗೆ 100 ರೂಪೀಸ್ ಆದರೆ ಅವತ್ತು ಕೊಟ್ಟರೆ ಸಾಲ ತೀರಿ ಹೋಗುತ್ತಂತೆ. ಈ ಮಂತ್ರ ಓದಿ ಮಂಗಳವಾರ ದಿನ ಥರ ಕೊಟ್ಟು ನೋಡ್ರಿ. ಧನ್ಯವಾದಗಳು.